ಕೋರಿಕೆಗಳೇನೆಂಬುದನ ನಿಮ್ಮಯ ಕೋರಿಕೆಗಳೇನೆಂಬುದನ ಬೇಗನೆ ತಿಳಿಸಿ ಮಣಿಮಲ್ಲಾಸುರ ದಾನವ ವೀರರೇ. ಭಕ್ತ ಶಿರೋಮಣಿಗಳೇ, ಎಚ್ಚರರಾಗಿರಿ. ಯಾರನ್ನು ಕುರಿತು ನೀವು ತಪವನ್ನು ಆಚರಿಸುತ್ತಿರುವರೋ ಅದೇ ಬ್ರಹ್ಮದೇವನು ನಿಮ್ಮ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷವಾಗಿ ನಿಮ್ಮೆದುರಿನಲ್ಲಿಯೇ ನಿಂತಿರುವನು. ಎಚ್ಚರರಾಗಿರಿ, ಧ್ಯಾನ ಮುಕ್ತರಾಗಿರಿ. ಆನವ ಚಕ್ರವರ್ತಿಗಳೇ, ನಿಮ್ಮ ಭಕ್ತಿಗೆ ಮೆಚ್ಚಿ ಬ್ರಹ್ಮದೇವನು ಪ್ರಸನ್ನನಾಗಿರುವನು. ನಿಮಗೆ ಇಚ್ಛಿತ ವರಗಳನ್ನು ಕೇಳಿಕೊಳ್ಳಿ, ಅನುಗ್ರಹಿಸುವನು. ಸಂಕೋಚವಿಲ್ಲದೆ ಕೇಳಿಕೊಳ್ಳಿ. ಬ್ರಹ್ಮದೇವ, ನೀನು ಅಭಯವನ್ನು ಕೊಟ್ಟಂತೆ ಸಂತೋಷ ಚಿತ್ತದಿಂದ ನಾವು ಬೇಡಿದ ವರಗಳನ್ನು ದಯಪಾಲಿಸಬೇಕೆಂದು ಬೇಡಿಕೊಳ್ಳುವೆವು. ಸಂತೋಷ, ನಿಮ್ಮ ಇಚ್ಛೆ ಏನಿರುವುದು ಕೇಳಿಕೊಳ್ಳಿ, ಅನುಗ್ರಹಿಸುವೆನು. ಬ್ರಹ್ಮದೇವ, ಹರುಷ ಚಿತ್ತದಿಂದ ಕೇಳು. ಅಜ, ಹರಿ, ಸುರ ನರಾದಿಗಳಿಂದಲೂ ನಮಗೆ ಮರಣ ಉಂಟಾಗದಂತೆಯೂ ಮತ್ತು ಗರುಡ, ಗಂಧರ್ವ, ಕಿನ್ನರ, ಕಿಂಪುರುಷ, ಯಕ್ಷ, ರಾಕ್ಷಸರಿಂದಾದಿಯಾಗಿ ಯಾರಿಂದಲೂ ನಮಗೆ ಸೋಲುಂಟಾಗಬಾರದೆಂಬ ವರವನ್ನು ದಯಪಾಲಿಸಿ ನಮ್ಮನ್ನು ಉದ್ಧಾರ ಮಾಡಬೇಕು. ಬ್ರಹ್ಮದೇವ, ಉದ್ಧಾರ ಮಾಡಬೇಕು. ಸಂತೋಷ, ನಿಮ್ಮ ಇಚ್ಛೆ ವರಗಳನ್ನು ಅನುಗ್ರಹಿಸಿರುವೆನು. ಮತ್ತೇನಾದರೂ ಇದ್ದರೆ ಕೇಳಿಕೊಳ್ಳಿ, ನಾನು ಅನುಗ್ರಹಿಸುವೆನು. ಭಗವಾನ್ ಬ್ರಹ್ಮದೇವ, ನಮಗೆ ಅಷ್ಟೈಶ್ವರ್ಯವನ್ನು ಅನುಗ್ರಹಿಸಿ ನಮ್ಮ ಪಟ್ಟಣವನ್ನು ಸುರನಗರಿಗಿಂತಲೂ ವೈಭವವಾಗಿ ಮೆರೆಯುವಂತೆ, ನಮ್ಮನ್ನು ಸುಖ ಸಂಪತ್ತಿನಿಂದ ತೇಲಾಡುವಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುವೆವು ದೇವ. ಹತಾಸ್ತು ದೈತ್ಯ ಚಕ್ರವರ್ತಿಗಳೇ, ನಿಮ್ಮ ಇಚ್ಛೆಯ ವರಗಳನ್ನು ಅನುಗ್ರಹಿಸಿರುವೆನು. ಇನ್ನು ಸಂತೋಷದಿಂದ ನಿಮ್ಮ ಪಟ್ಟಣಕ್ಕೆ ತೆರಳಬಹುದು. ಮಹಾದಾಜ್ಞೆ. ಧನ್ಯೋಸ್ಮಿ ಬ್ರಹ್ಮದೇವ, ಧನ್ಯೋಸ್ಮಿ. ಅಗ್ರಜ, ಸಹೋದರ, ಪರಮೇಷ್ಠಿಯು ನಮ್ಮ ತಪಸ್ಸಿಗೆ ಮೆಚ್ಚಿ ಪರವಶನಾಗಿ ತನ್ನನ್ನು ತಾನೇ ಮರೆತು ನಾವು ಬೇಡಿದಂತೆ ಅಜ, ಹರಿ, ಸುರನರಾದಿಗಳಿಂದಲೂ ಯಾರಿಂದಲೂ ಮರಣ ಉಂಟಾಗದಂತೆ ಮತ್ತೆ ಗರುಡ, ಗಂಧರ್ವ, ಕಿನ್ನರ, ಕೆಂಪುರುಷ, ಯಕ್ಷ, ರಾಕ್ಷಸರಿಂದಾಗಿ ಯಾರಿಂದಲೂ ಮರಣಬಾರದೆಂಬ ವರವನ್ನು ದಯಪಾಲಿಸಿರುವನು. ಅಂತೆಯೇ ಬ್ರಹ್ಮನು ವರನೆಂಬ ವಜ್ರ ಕವಚವನ್ನೇ ಕೊಟ್ಟಿರುವನು. ನಮ್ಮನ್ನು ಎದುರಿಸುವ ಧೀರರು ಈ ಮೂರು ಲೋಕದಲ್ಲಿಯೂ ಇಲ್ಲ. ಅಂದ ಹಾಗೆ ನಾಳೆಯಿಂದಲೇ ದಿಗ್ವಿಜಯಕ್ಕೆ ಪ್ರಾರಂಭಿಸಿ ಮೊದಲ ದಿಕ್ಪಾಲಕರನ್ನು ವಿಚಾರಿಸಿಕೊಂಡು ಮುಂದಿನ ಕಾರ್ಯವನ್ನು ಆಲೋಚಿಸುವ. ಗೆದ್ದೆ, ವರವನ್ನು ಗೆದ್ದೆ, ಎದ್ದೆ, ಮೇಲಕ್ಕೆ ಎದ್ದೆ, ಗೆದ್ದೆ, ವರವನ್ನು ಗೆದ್ದೆ, ಎದ್ದೆ, ಮೇಲಕ್ಕೆ ಎದ್ದೆ, ಮೃತ್ಯುಂಜಯನಾಗಿ ವೈರಿಗೆ ವಜ್ರಾಯುಧನಾಗಿ, ಮೃತ್ಯುಂಜಯನಾಗಿ ವೈರಿಗೆ ವಜ್ರಾಯುಧನಾಗಿ, ಮಾನವ ಕುಲದ ಕೀರ್ತಿಯಾಗಿ ಗೆದ್ದೆ, ವರವನ್ನು ಗೆದ್ದೆ, ಎದ್ದೆ, ಮೇಲಕ್ಕೆ ಎದ್ದೆ. ಬ್ರಹ್ಮ ಮುನಿಯಲ್ಲಿ ಶಿವನು ಕೆರಳಲಿ ನನಗೆ ಭಯವಿಲ್ಲ. ಹರಿಯೇ ಬಂದರೆ ಹೆದರುವುದಿಲ್ಲ, ಅವರಿಗೂ ಹೆದರಲ್ಲ. ಬ್ರಹ್ಮ ಮುನಿಯಲ್ಲಿ ಶಿವನು ಕೆರಳಲಿ ನನಗೆ ಭಯವಿಲ್ಲ. ಹರಿಯೇ ಬಂದರೆ ಹೆದರುವುದಿಲ್ಲ, ಅವನಿಗೂ ಹೆದರಲ್ಲ. ಕಾಲಡಿ ಇರುವ ಚೆಂಡುಗಳಂತೆ ಎಲ್ಲ ಲೋಕಗಳು ಒತ್ತರ ಸಾಕು ಹುರುಳಬೇಕು ಮೋಲಿನ ಬಯಲುಗಳು. ಕಾಲಡಿ ಇರುವ ಚೆಂಡುಗಳಂತೆ ಎಲ್ಲ ಲೋಕಗಳು ಒತ್ತರ ಸಾಕು ಹುರುಳಬೇಕು ಮೋಲಿನ ಬಯಲುಗಳು. ಗೆದ್ದೆ, ವರವನ್ನು ಗೆದ್ದೆ, ಎದ್ದೆ, ಮೇಲಕ್ಕೆ ಎದ್ದೆ.
ದುರ್ಬಲರಲ್ಲ ಎಂಬುದು ತಿಳಿದಿರಲಿ. ದಾನವರೆಂದು ದುರ್ಬಲರಲ್ಲ ಎಂಬುದು ತಿಳಿದಿರಲಿ. ಅಮೃತ ಕುಡಿಯದ ಸಾವನು ಗೆದ್ದ ಧೀರರು ಅರಿತಿರಲಿ. ದಾನವರೆಂದು ದುರ್ಬಲರಲ್ಲ ಎಂಬುದು ತಿಳಿದಿರಲಿ. ಅಮೃತ ಕುಡಿಯದ ಸಾವನು ಗೆದ್ದ ಧೀರರು ಅರಿತಿರಲಿ. ಈತಲೆ ಎಂದು ಆಗುವುದಿಲ್ಲ ಯಾರೇ ಎದುರಿಸಲಿ. ಎದುರಾದವರನ್ನು ಹೋಲಿಸುವುದಿಲ್ಲ ಎಂಬುದು ತಿಳಿದಿರಲಿ. ಈತಲೆ ಎಂದು ಬಾಗುವುದಿಲ್ಲ ಯಾರೇ ಎದುರಿಸಲಿ. ಎದುರಾದವರನ್ನು ಹೋಲಿಸುವುದಿಲ್ಲ ಎಂಬುದು ತಿಳಿದಿರಲಿ. ಗೆದ್ದೆ ವರವನ್ನು ಗೆದ್ದೆ ಎತ್ತೆ ಮೇಲಕ್ಕೆ ಎತ್ತೆ ಮೃತ್ಯುಂಜಯನಾಗಿ ವೈದಿಕ ವಜ್ರಾಯುಧನಾಗಿ ಮಾನವ ಕುಲದ ಕೀರ್ತಿಯಾಗಿ ಮೃತ್ಯುಂಜಯನಾಗಿ ವೈದಿಕ ವಜ್ರಾಯುಧನಾಗಿ ಮಾನವ ಕುಲದ ಕೀರ್ತಿಯಾಗಿ ಗೆದ್ದೆ ವರವನ್ನು ಗೆದ್ದೆ. ಎತ್ತೆ ಮೇಲಕ್ಕೆ ಎತ್ತೆ. ಸಹೋದರ ಅಗ್ರಜ ಅಗ್ರಜ ಸಹೋದರ ಪರಮೇಷ್ಠಿಯು ನಮ್ಮ ತಪಸ್ಸಿಗೆ ಮೆಚ್ಚಿ ಪರವಶನಾಗಿ ತನ್ನನ್ನು ತಾನೇ ಮರೆತು ನಾವು ಬೇಡಿದಂತೆ ಅಜ ಹರಿ ಸುರನರಾದಿಗಳಿಂದಲೂ ಯಾರಿಂದಲೂ ಮರಣ ಉಂಟಾಗದಂತೆ ಮತ್ತೆ ಗರುಡ ಗಾಂಧರ್ವ ಕಿನ್ನರ ಕೆಂಪುರುಷ ಯಕ್ಷ ರಾಕ್ಷಸರಿಂದಾದಿಯಾಗಿ ಯಾರಿಂದಲೂ ನಮಗೆ ಸೋಲುಂಟಾಗಬಾರದೆಂಬ ವರವನ್ನು ಪಡೆದುಕೊಂಡಿದ್ದೇವೆ. ಅಂತೆಯೇ ನಾಳೆಯಿಂದಲೇ ದಿಗ್ವಿಜಯಕ್ಕೆ ಪ್ರಾರಂಭಿಸಿ ಮೊದಲ ದಿಕ್ಪಾಲಕರನ್ನು ವಿಚಾರಿಸಿಕೊಳ್ಳೋಣ. ಅಗ್ರಜ ಸಹೋದರ ಇದೇ ಸರಿಯಾದ ಆಲೋಚನೆ. ಆದರೆ ಮೊದಲು ನಮ್ಮ ತಂದೆ ತಾಯಿಯನ್ನು ಕಂಡು ಬ್ರಹ್ಮನಿಂದ ಅಜೇಯವಾದ ವರಗಳನ್ನು ಪಡೆದುಕೊಂಡು ಬಂದಿರುವ ಸಂತೋಷದ ಸಮಾಚಾರವನ್ನು ತಿಳಿಸಿ ನಾವು ಆಲೋಚಿಸಿದಂತೆ ನಾಳೆಯಿಂದಲೇ ದಿಗ್ವಿಜಯಕ್ಕೆ ಓಡುವ ನಿಲುವನ್ನು ಸೂಚಿಸಿ ಆಶೀರ್ವಾದವನ್ನು ಹೊಂದಿ ಮತ್ತೆ ನಮ್ಮ ಕುಲಗುರುಗಳಾದ ಶುಕ್ರಾಚಾರ್ಯರನ್ನು ಕಂಡು ಅವರಿಗೂ ಈ ವಿಚಾರವನ್ನು ತಿಳಿಸಿ ಅವರಿಂದಲೂ ಆಶೀರ್ವಾದವನ್ನು ಪಡೆದು ನಾವು ಆಲೋಚಿಸಿದಂತೆ ನಾಳೆಯಿಂದಲೇ ದಿಗ್ವಿಜಯಕ್ಕೆ ತೆರಳೋಣ ಅಗ್ರಜ. ನಿನ್ನ ಸೂಚನೆಯು ಸರಿ ಆಗಲಿ. ಮೊದಲು ತಂದೆ ತಾಯಿಗಳನ್ನು ಶುಕ್ರಾಚಾರ್ಯರನ್ನು ಕಂಡು ದಿಗ್ವಿಜಯಕ್ಕೆ ಹೋಗೋಣ. ನಡೆ ಸಹೋದರ, ಮೊದಲ ತಂದೆ ತಾಯಿಯನ್ನು ನೋಡಲು ಹೋಗೋಣ. ಅದೋ ಅದೋ ಅಗ್ರಜ ನಾರದರು ಸಮಯಕ್ಕೆ ಸರಿಯಾಗಿ ಬಂದಂತಾಯಿತು. ನಾರಾಯಣ ನಾರಾಯಣ. ನಾರದ ಮಹರ್ಷಿಗಳಿಗೆ ಮಣಿಮಲ್ಲಾಸುರರು ವಂದಿಸಿದೆವು. ಶುಭಮಸ್ತು ದಾನವ ವೀರ್ಯರೇ. ಇದೇನು ನೀವಿಬ್ಬರು ಸಹೋದರರು ಹೀಗೆ ಸಂತೋಷದಿಂದ ಹೊರಟಿರುವಿರಲ್ಲ, ಸಮಾಚಾರವೇನು? ನಾರದ ಮುನೀಂದ್ರರೇ, ನಿಮಗೆ ತಿಳಿದಂತೆ ನಾವು ತಪಸ್ಸು ಮಾಡಲು ಹೋಗಿದ್ದೆವು ಸರಿಯಷ್ಟೇ. ಬ್ರಹ್ಮದೇವನು ನಮ್ಮ ತಪಸ್ಸಿಗೆ ಮೆಚ್ಚಿ ನಾವು ಬೇಡಿದ ವರಗಳನ್ನು ಅನುಗ್ರಹಿಸಿರುವನು. ಅಷ್ಟೇ ಸಂತೋಷ ನಾರದರೇ. ನಾರದರೇ, ನಾವು ಬ್ರಹ್ಮದೇವನಿಂದ ಮಹತ್ತರವಾದ ವರಗಳನ್ನೇ ಪಡೆದುಕೊಂಡು ಬಂದಿರುವೆವು. ಮಹತ್ತರವಾದ ವರಗಳೆಂದರೆ? ನಾರದ ಮುನೀಂದ್ರರೇ, ಆಜ ಹರಿ ಸುರ ನರಾದಿಗಳಿಂದಲೂ ಮತ್ತು ಗರುಡ ಗಂಧರ್ವ ಕಿನ್ನರ ಕೆಂಪುರುಷ ಯಕ್ಷ ರಾಕ್ಷಸರಿಂದಾದಿಯಾಗಿ ಯಾರಿಂದಲೂ ನಮಗೆ ಮರಣ ಬಾರದೆಂಬ ವರವನ್ನು ಪಡೆದುಕೊಂಡು ಬಂದಿದ್ದೇವೆ. ನಾರದರೇ, ಅಂದ ಮೇಲೆ ನಮಗೆ ಸಂತೋಷವಲ್ಲವೇ ಮತ್ತೇನು? ಅಷ್ಟೇ ಅಲ್ಲ ನಾರದರೇ, ಅಷ್ಟೈಶ್ವರ್ಯ ಉಂಟಾಗುವಂತ ವರಗಳನ್ನು ಸಹ ಪಡೆದುಕೊಂಡು ಬಂದಿರುವೆವು. ಅದು ಸರಿ. ಅಂದರೆ ಅಜ್ಜ ಹರಿ ಸುರನರಾದಿಗಳು ಎಂದು ಮಾತ್ರ ಕೇಳಿವಿರರಿ. ಅಂದರೆ ನೀವು ಪಿನಾಕಿಯನ್ನೇ ಮರೆತಿರುವಂತೆ ತೋರುವುದು ಅಲ್ಲವೇ ದಾನವ ವೀರರೇ? ಮರತಿಲ್ಲ ನಾರದರೇ, ಶುಕ್ರಾಚಾರ್ಯರು ಹೇಳಿದಂತೆ ಅಜ ಹರಿ ಹರ ಸುರ ನರಾದಿಗಳಿಂದ ಎಂಬುದಾಗಿ ನಾನು ಕೇಳಿದ್ದು. ಅಗ್ರಜ, ನೀನು ಕೇಳಿದ್ದು ಆಗೋಲ್ಲ, ನನಗೆ ಚೆನ್ನಾಗಿ ಜ್ಞಾಪಕವಿದೆ. ಅಜ ಹರಿ ಸುರ ನರಾದಿಗಳೆಂಬುದಾಗಿ ನೀನು ಕೇಳಿದ್ದು. ಶುಕ್ರಾಚಾರ್ಯರು ಹೇಳಿದ್ದು ಹಾಗೆ ಆ ಬ್ರಹ್ಮದೇವರು ತಥಾಸ್ತು ಎಂದನು. ಮಣಿಗಾಸುರನು ಹೇಳಿದಂತೆ ಅಜ್ಜ ಹರಿ ಸುರನರಾದಿಗಳು ಎಂತಲೇ ಹೇಳಿರಬೇಕು. ಆ ಸಂಭ್ರಮದಲ್ಲಿ ಈಶ್ವರನನ್ನೊಬ್ಬನನ್ನ ಮರೆತಿರಬೇಕು. ಈಶ್ವರನನ್ನೊಬ್ಬನನ್ನು ಮರೆತ ಮಾತ್ರಕ್ಕೆ ಅದರಿಂದ ನಿಮಗೇನು ನಷ್ಟ? ಅವನು ಸ್ಮಶಾನವಾಸಿ ಅಲ್ಲದೆ ಬುದಿ ಬುಡುಕ. ಯಾವಾಗಲೂ ಎಳವನಂತೆ ಮುದಿಯತ್ತಿನ ಮೇಲೆ ಹತ್ತುಕೊಂಡು ತಿರುಗಾಡುತ್ತಾನೆ. ಆ ಬಡಪಾಯಿ ಈಶ್ವರನಿಂದ ನಿಮಗೇನಾಗಬೇಕಾಗಿದೆ ದಾನವ ಶಿರೋಮಣಿಗಳೇ?
ಅಲ್ಲದೆ ನಿಮ್ಮ ನಡೆಸುವ ಶಕ್ತಿ ಸಾಮರ್ಥ್ಯಗಳು ಆ ಬಡ ಪಿನಾಕಿದಾರನಿಗೆ ಎಲ್ಲಿಂದ ಬರಬೇಕು? ಅಲ್ಲದೆ ನಿಮ್ಮನ್ನೆದುರಿಸಲು ಆ ಬಡ ಪಿನಾಕಿದಾರನಿಗೆ ಬಿಲ್ಲಿದೆಯೇ, ಗದೆ ಇದೆಯೇ, ಖಡ್ಗವಿದೆ? ಅವನಲ್ಲಿರುವುದು ಒಂದು ಡಮರುಗ, ಒಂದು ಭಿಕ್ಷಪಾತ್ರ ಅಷ್ಟೇ. ನಿಮಗೆ ಆ ಬಡ ಬೈರಾಗಿಯ ಚಿಂತೆ ಬೇಡ. ನೀವು ನಿಶ್ಚಿಂತೆಯಿಂದಾಗಿ ತೆರಳಿರಿ. ನಿಮಗೆ ಶುಭವಾಗಲಿ. ನಾರದರೇ, ನೀವು ಹೇಳಿದಂತೆ ಆ ಬಡ ಬೈರಾಗಿಯವರಿಗೆ ನಮಗೆಲ್ಲ ಯಾವಾಗಲೂ ಸ್ಮಶಾನದಲ್ಲಿರುವ ಆ ಬೂದಿ ಬಡಕನ ಯೋಚನೆ ನಮಗ್ಯಾಕೆ ನಾರದರೇ? ನಾವಿನ್ನು ತೆರಳಲು ನಮ್ಮನ್ನು ಆಶೀರ್ವದಿಸಿ. ಹೊರಡಿ, ನಿಮಗೆ ಶುಭವಾಗಲಿ. ನಾರಾಯಣ ನಾರಾಯಣ. ಈ ಮೂರ್ಖದಾನವರು ನಾನು ಹೇಳಿದಂತೆಯೇ ಬಡಬೈರಾಗಿ, ಸ್ಮಶಾನವಾಸಿ, ಬೂದಿ ಬುಡುಕ ಮುದಿ ಎತ್ತಿನ ಮೇಲೆ ಹತ್ತಿಕೊಂಡು ತಿರುಗಾಡುತ್ತಾನೆ, ಹಾಗೆ ಹೀಗೆ ಎಂದು ಪರಮೇಶ್ವರನನ್ನು ತಿರಸ್ಕರಿಸಿ ಮಾತನಾಡುವರು. ಆದರೆ ಆ ಬಡ ಪೈರಾಕಿಯಿಂದಲೇ ಇವರ ಮರಣವಾಗುವುದೆಂಬುದು ಈ ಮೂರ್ಖದಾನವರಿಗೆ ಹೇಗೆ ಗೊತ್ತಾಗಬೇಕು? ಇರಲಿ ಇರಲಿ. ಅಂತೆಯೇ ನಾನು ಈಗಲೇ ಪರಮೇಶ್ವರನನ್ನು ಕಂಡು ಇಲ್ಲಿ ನಡೆಯತಕ್ಕ ವಿದ್ಯಮಾನಗಳನ್ನೆಲ್ಲ ಪರಮೇಶ್ವರನಿಗೆ ಅರಕೆ ಮಾಡಿಕೊಳ್ಳುತ್ತಾ ಮುಂದಿನ ಕಾರ್ಯದತ್ತ ಗಮನ ಕೊಡುವೆನು. ನಾರಾಯಣ ನಾರಾಯಣ. ದಾಂಬಿಗ ಜನ್ನರ ಜಂಬವನಳಿಸಿ ನಾರಾಯಣ ನಾರಾಯಣ. ದಾಂಬಿಗ ಜನ್ನರ ಜಂಬವನಳಿಸಿ ಧಾರ್ಮಿಕ ಜನರ ಕೀರ್ತಿಯ ಬೆಳೆಸಿ ಧಾರ್ಮಿಕ ಜನರ ಕೀರ್ತಿಯ ಬೆಳೆಸಿ ನಾರದ ಮೋದವ ಬೀರುವ ನಾರಾಯಣ ನಾರಾಯಣ. ನಾರದ ಮೋದವ ಬೀರುವ ಜಗದೀಶನಾಳುವ ಜಗವೇ ನಾಟಕ ರಂಗ ನಾಟಕ ರಂಗ ಸಂಚಾರಿ ತಾನಾಗಿ ಕಾಣುವ ಜಗದೀಶನಾಳುವ ಜಗವೇ ನಾಟಕ ರಂಗ ನಾಟಕ ರಂಗ ನಾಟಕ ರಂಗ. ಸಹೋದರ ಅಗ್ರಜ, ನಾವೀಗ ಯಾವ ಪ್ರಾಂತ್ಯಕ್ಕೆ ಬಂದಿದ್ದೇವೆ? ಇದು ಉತ್ತರ ದಿಗ್ಭಾಗ. ಅದೋ ಅಲ್ಲಿ ಕಾಣುತ್ತಿರುವುದೇ ಅಲಕಾವತಿ ನಗರವೆಂದು ತೋರುವುದು ಅಗ್ರಜ. ಸಹೋದರ ಅಗ್ರಜ, ಹಾಗಾದರೆ ಈ ನಗರದ ಅಧಿಪತಿ ಕುಬೇರನಲ್ಲವೇ? ಸಹೋದರ, ಮೊದಲ ಅಮರಾವತಿಗೆ ಮುತ್ತಿಗೆ ಹಾಕಿ ಮಹೇಂದ್ರನನ್ನು ಸೆರೆಹಿಡಿಯೋಣ. ಏಕೆಂದರೆ ಇಂದ್ರನು ಮಹಾಪರಾಕ್ರಮಶಾಲಿ, ವಜ್ರಾಯುಧನು. ಅವನನ್ನು ಜಯಿಸುವುದು ಬಹು ಕಷ್ಟವೆಂದು ನಾರದರು ಹೇಳುತ್ತಿದ್ದರು. ಅದಕ್ಕಾಗಿ ಮೊದಲ ಇಂದ್ರಲೋಕಕ್ಕೆ ಮುತ್ತಿಗೆ ಹಾಕೋಣ. ಅಗ್ರಜ, ಸಹೋದರ, ನಾರದರು ಹೇಳಿದಂತೆ ಮಹೇಂದ್ರನು ಬಲಶಾಲಿ ಏನು ಆದರೆ ನಮ್ಮ ಬಲದ ಮುಂದೆ ಅವನ ಬಲವೆಷ್ಟರದು ಅಗ್ರಜ. ಆಮೇಲೆ ಅವನನ್ನು ನೋಡಿಕೊಳ್ಳೋಣ. ಮೊದಲ ಅಲಕಾವತಿಗೆ ಮುತ್ತಿಗೆ ಹಾಕಿ ಆ ಕುಬೇರನನ್ನು ಸದೆಬಡಿದು ಕೆಳಗೆ ಸೇರಿಸಿ ಅವನ ಭಂಡಾರದಲ್ಲಿರುವ ಸಕಲೈಶ್ವರ್ಯವನ್ನೆಲ್ಲ ಸೂರೆಗೊಂಡು ಆಮೇಲೆ ಅಮರಾವತಿಯನ್ನು ನೋಡಿಕೊಳ್ಳೋಣ. ನಾವು ಈಗ ಮೊದಲು ಅಮರಾವತಿಗೆ ದಾಳಿ ಇಟ್ಟರೆ ಉಳಿದ ದಿಕ್ಪಾಲಕರು ಎಚ್ಚರಗೊಂಡು ತಮ್ಮ ತಮ್ಮ ಭಂಡಾರಗಳನ್ನು ಭದ್ರಪಡಿಸಿಕೊಳ್ಳಬಹುದು. ಮೇಲಾಗಿ ಕುಮಾರನಲ್ಲಿರುವಷ್ಟು ಅಷ್ಟು ಐಶ್ವರ್ಯ ಉಳಿದ ಯಾವ ದಿಕ್ಪಾಲಕರಲ್ಲಿ ಇಲ್ಲವೇ? ಅದನ್ನು ನೀನು ಅರಿಯದವನೇನು ಅಗ್ರಜ. ಆದುದರಿಂದ ಮೊದಲ ಅಲಕಾವತಿಗೆ ಮುತ್ತಿಗೆ ಹಾಕಿ ಆ ಕುಬೇರನನ್ನು ಸೆದೆಬಡಿದು ಸೆರೆಗೆ ಸೇರಿಸಿ ಅವನ ಭಂಡಾರದಲ್ಲಿರುವ ಸಕಲ ಐಶ್ವರ್ಯವನ್ನೆಲ್ಲ ಆಮೇಲೆ ಅಮರಾವತಿಯನ್ನು ನೋಡಿಕೊಳ್ಳೋಣ ಅಗ್ರಜ. ಸಹೋದರ, ನಿನ್ನ ಸೂಚನೆಯು ಸರಿ. ಆಗಲಿ, ಮೊದಲು ಅಲಕಾವತಿಗೆ ಮುತ್ತಿಗೆ ಹಾಕಿ ಕುಬೇರನನ್ನು ಸೆರೆ ಹಿಡಿಯೋಣ. ಆಮೇಲೆ ಮಹೇಂದ್ರನನ್ನು ನೋಡಿಕೊಳ್ಳೋಣ. ಈಗ ಮೊದಲು ಅದು ಅಲ್ಲಿ ಕಾಣುತ್ತಿರುವ ಉದ್ಯಾನವನದಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಅಗ್ರಜ.
ಸಮನಾವನು ಜಗದೊಳಗೆ ಬಲ ಸಮನಾವನು ಬಲ ಸಮನಾವನು ಜಗದೊಳಗೆ ಬಲ ಸಮನಾವನು ಕುಡಿಲತನದಲ್ಲಿ ಪಟುಪಟ ವೀರನ ತಡವಟಗಾರನ ಚಟರವ ಹರಿವೆ ಕುಡಿಲತನದಲ್ಲಿ ಪಟುಪಟ ವೀರನ ತಡವಟಗಾರನ ಚಟರವ ಹರಿವೆ ಬಲ ಸಮನಾವನು ಜಗದೊಳಗೆ ಬಲ ಸಮನಾವನು ನರ್ತಕ್ಕೆಲ್ಲೋ ಬರಮಾಡಿ ಲೋಕದಲ್ಲಿ ದಾನವರ ಉಪಟಳವು ಹೆಚ್ಚಾಗಿದೆ ಎಂದು ನಾರದರು ಹೇಳುವಂತೆ ಬಹಳ ಎಚ್ಚರಿಕೆಯಿಂದಿರಬೇಕು. ಭಂಡಾರಗಳನ್ನು ಭದ್ರಪಡಿಸಿಕೊಂಡಿರಬೇಕೆಂದು ನಮಗೆ ಹೇಳಿ ಈ ವಿಚಾರವಲ್ಲವನ್ನು ದಿಕ್ಪಾಲಕರಿಗೆ ತಿಳಿಯುವಂತೆ ಮಾಡಿ ಎಂದು ನಮಗೆ ಸೂಚನೆಯನ್ನು ಕೊಟ್ಟು ಹೋಗಿದ್ದಾರಲ್ಲವೇ? ಅದರಂತೆ ಇಂದ್ರಾದಿಗಳು ಎಲ್ಲರಿಗೂ ಸಂದೇಶವನ್ನು ಕೊಟ್ಟು ಅವರವರ ಭಂಡಾರಗಳನ್ನು ಭದ್ರಪಡಿಸಿಕೊಂಡಿರಬೇಕೆಂದು ನಮಗೆ ದೂತರನ್ನು ಕಳಿಸಿದರಷ್ಟೇ. ಆ ದೂತರು ಇದುವರೆಗೂ ಬಂದಂತೆ ಕಾಣಲಿಲ್ಲ. ಕಾರಣವೇನು ಇರಬಹುದು ಮಂತ್ರಿಗಳೇ? ಮಹಾಪ್ರಭು, ಮಹೇಂದ್ರ ಮತ್ತು ಯಮರಾಜಾಗಿ ಎಲ್ಲ ದಿಕ್ಪಾಲಕರು ತಿಳಿಸಿ ಬರಲು ಸ್ವಲ್ಪ ವಿಳಂಬ ಆಗಿರಬಹುದು. ಅದಕ್ಕೆ ಆಚೆ ಯೋಚನೆ ಇಷ್ಟೇ ಬರಬಹುದು. ಮಂತ್ರಿಗಳೇ, ಇದೇನು ಆರ್ಭಟವು? ಆ ದಾನವರು ನಮ್ಮ ಪಟ್ಟಣಕ್ಕೆ ದಾಳಿ ಇಟ್ಟಂತೆ ತೋರುವುದು. ಈಗೇನು ಮಾಡುವುದು ಮಂತ್ರಿಗಳೇ? ಏನು ಮಾಡುವುದು ಮಂತ್ರಿಗಳೇ? ಇದಕ್ಕೆ ಸಿದ್ಧವಾಗುವುದು.
ಹಿಡಿದೊಡಗಲಿ ಮೇರು ಪರ್ವತ, ಹಿಡಿದೊಡಗಲಿ ಕುಲದಿಗ್ಗಜಗಳೇ ಕುಣಿಯಲಿ, ಬಡ ವಿಪತ್ತಿನಲಿ ಶೇಷತಾ ಬಿಡದೆ. ವೈರಿಗಳ ಶಿರವ ಬಿಸಿನೆತ್ತರವ ಉಡಬಡಿಸಿ ಭೂತ ಪ್ರೇತ ಪಿತೋತಿಗಳಿಗೆ ಕಡಿದೊರಳ ವೈರಿಗಳ ಶಿರವ ಕಡಿದು ಬಿಸಿನೆತ್ತರವ ಉಣಬಡಿಸಿ ಭೂತ ಪ್ರೇತ ಪಿತೋತಿಗಳಿಗೆ ಸಹೋದರ ಅಗ್ರಜ, ಮೊದಲು ಈ ಬರಲಿ ಕುಬೇರನೆಂಬುದನ್ನು ವಿಚಾರಿಸು. ಆ ಹೇಡಿಯನ್ನು ಸೆರೆ ಹಿಡಿಯೋಣ. ಮೂರ್ಖರೇ, ನೀವು ಯಾರು? ಈಗ ನಗುತ್ತಾ ಬರುತ್ತೀರಾ? ನಿಮ್ಮ ಪ್ರಾಣಗಳ ಮೇಲೆ ಆಸೆ ಇದ್ದರೆ ಮೊದಲಿನಿಂದ ತೊಲಗಿ, ಇಲ್ಲವಾದರೆ ನಿಮ್ಮನ್ನು ಸೆರೆಯಲ್ಲಿ ಇಳಿಸಿ ಕೊಲ್ಲುತ್ತಾನೆ. ಓಂ ಮೊದಲಿನಿಂದ ಪಲಾಯನ ಮಾಡಿ. ಭ್ರಷ್ಟದಾನವರೇ, ನೀವು ಯಾರು? ಅಪ್ಪಣೆ ಇಲ್ಲದೆ ವೀರ ಕುಬೇರನನ್ನು ಗಮನಿಸದೆ ಹೀಗೆ ನುಗ್ಗಲು ಕಾರಣವೇನು ಹೇಳಿ? ಈ ಎಲ್ಲೋ ಏಡಿ ಕುಬೇರ ಎನ್ನುವನು ನೀನೇಯೋ? ದೇವತೆಗಳ ಆಜ್ಞಾನುಸಾರವಾಗಿ ಉತ್ತರ ದಿಗ್ಭಾಗ ಮಹಾದ್ವಾರ ರಕ್ಷಕನಾದ ನಿನಗೇಕೆ ವೃತ ಪೌರುಷದ ಮಾತುಗಳು? ನೀನು ವೀರನಾಗಿದ್ದರೆ ಖಡ್ಗವನ್ನು ಹಿಡಿದು ಯುದ್ಧಕ್ಕೆ ಸಿದ್ಧನಾಗು, ಆಗ ತಿಳಿಯುವುದು ನಿನ್ನ ಪರಾಕ್ರಮ. ವೃತಾಡಂಬರದ ಮಾತುಗಳನ್ನು ಆಡಬೇಡ ಮೂಢ. ಓಹೋ, ಜಾಗೃತಿ. ನಿನಗೆ ಪ್ರಾಣದ ಮೇಲೆ ಆಸೆ ಇದ್ದರೆ ಮೊದಲು ಇಲ್ಲಿಂದ ಪಲಾಯನ ಮಾಡು, ಇಲ್ಲವಾದರೆ ಸಿದ್ಧರಾಗ ಯುದ್ಧಕ್ಕೆ ಆಡೋಣ. ದುರಾತ್ಮನೆ, ನರಾತ್ಮನೆ, ದುರಾತ್ಮದೋ, ನಿಲ್ಲು, ದುರಾತ್ಮದೋ, ನಿಲ್ಲು, ದುರಾತ್ಮದೋ, ನಿಲ್ಲು. ದುರಾತ್ಮನೆ, ನರಾತ್ಮನೆ, ದುರಾತ್ಮದೋ, ನಿಲ್ಲು, ದುರಾತ್ಮದೋ, ನಿಲ್ಲು. ದುರಾತ್ಮರೇ, ನರಾತ್ಮರೇ, ದುರಾಗ್ರತೋ, ಇಲ್ಲಿರೋ, ದುರಾಗ್ರತೋ, ಇಲ್ಲಿರೋ. ಸಕಲಭುವನ ನಿಗರದೋ, ಪ್ರಕಟಿಸನ್ನ ಪೌರುಷ. ಸಕಲಮಾನ ನರಕದೋ, ಪ್ರಕಟಿಸು ನಿನ್ನ ಪೌರುಷ. ಸಕಲಭುವನ ಪೌರುಷ, ಪ್ರಕಟಿಸನ್ನ ಪೌರುಷ. ಸಕಲಮಾನ ನರಕದೋ, ಪ್ರಕಟಿಸು ನಿನ್ನ ಪೌರುಷ. ಪ್ರಕಟಿಸು ನಿನ್ನ ವಿಕಲನಾಗಿ ಸುಖವನೇಗೆ ಪ್ರಕಟಿಕೆಣಕ್ಕೆ ಬಂದೊಡೆ. ವಿಕಲನಾಗಿ ಸುಖವನೇಗೆ ಪ್ರಕಟಿಕೆಣಕ್ಕೆ ಬಂದೊಡೆ. ವಿಕಲರಾಗಿ ಅವನಿಗೆ ಪ್ರಕಟೀಕರಣಕ್ಕೆ ಬಂದೊಡೆ. ದುರಾತ್ಮನೆ, ನರಾತ್ಮನೆ, ದುರಾತ್ಮದೋ, ನಿಲ್ಲು, ದುರಾತ್ಮದೋ, ನಿಲ್ಲು. ದುರಾತ್ಮರೇ, ನರಾತ್ಮರೇ, ದುರಾಗ್ರತೋ, ಇಲ್ಲಿರೋ. ಭ್ರಷ್ಟದಾನವರೇ, ನಿಮ್ಮನ್ನು ಎದುರಿಸುವವರು ಯಾರೂ ಇಲ್ಲವೆಂದು ಇಷ್ಟೊಂದು ತಪ್ಪಿ ಮಾತಾಡುತ್ತೀರಾ? ಹಾಗಾದರೆ ಸಮರಕ್ಕೆ ಸಿದ್ಧರಾಗಿದೆ. ಸಿದ್ಧರಾಗು, ಸಿದ್ಧರಾಗು. ಸಹೋದರ ಅಗ್ರಜ, ಏಡಿ ಕುಬೇರನು ಆತನಾನುಯಾಯಿಗಳು ಸೋತು ಪಲಾಯನ ಮಾಡಿದರು. ಅವರನ್ನು ಹೋಗಿ ತಲೆಮರೆಸಿಕೊಳ್ಳುವರು. ಅವರನ್ನು ಹುಡುಕುವುದೇ ಬೇಡ. ನಡೆ, ಮೊದಲ ಅಂತಃಪುರಕ್ಕೆ ಮುತ್ತಿಗೆಯನ್ನು ಹಾಕಿ ಎಂಗಳರನ್ನೆಲ್ಲ ಸೆರೆ ಹಿಡಿಯೋಣ. ಆಮೇಲೆ ಕುಬೇರನ ಭಂಡಾರವನ್ನು ಸೂರ್ಯಗೊಳ್ಳೋಣ. ನಡಾಗ್ರಜ, ನಿನ್ನಪ್ಪಣೆಯಂತೆ ಆಗಲಿ. ಮೊದಲ ಈ ಕುಬೇರನ ಅಂತಃಪುರಕ್ಕೆ ದಾಳಿ ಇಟ್ಟು ಇವನ ಭಂಡಾರವನ್ನೆಲ್ಲ ಸೂರೆಗೊಂಡು ಅಂತಃಪುರದ ಎಂಗಳರನ್ನೆಲ್ಲ ಕೈ ಸೆರೆ ಹಿಡಿಯೋಣ. ನಡಾಗ್ರಜ, ಹೋಗೋಣ. ನಡೆ ಸಹೋದರ. ಸಹೋದರ ಅಗ್ರಜ, ಅಲಕಾವತಿಯಲ್ಲಿನ ಎಲ್ಲಾ ಸ್ಥಳಗಳನ್ನು ಶೋಧಿಸಿ ಎಲ್ಲವನ್ನು ಸೂರೆಗೊಂಡಂತಾಯಿತು. ನಿನ್ನ ಕಾರ್ಯದಕ್ಷತೆಯಿಂದ ಇಲ್ಲಿ ಮಾಡಬೇಕಾದ ಕಾರ್ಯವೆಲ್ಲವನ್ನು ನೀನೇ ಮಾಡಿ ಮುಗಿಸಿಕೊಂಡು ಬಂದಿರುವೆ. ಇನ್ನು ನಮಗಿನ್ಯಾವ ಕೆಲಸವೂ ಇಲ್ಲ. ನಾವು ನಮ್ಮ ಸೈನ್ಯಕ್ಕೆಲ್ಲ ನಿಧಾನವಾಗಿ ಪ್ರಯಾಣ ಬೆಳೆಸುವಂತೆ ಅಪ್ಪಣೆಯನ್ನು ಕೊಟ್ಟು ನಾವು ನಮ್ಮ ಪಟ್ಟಣಕ್ಕೆ ಹೋಗಿ ಅಲಕಾವತಿಯಿಂದ ತೆಗೆದುಕೊಂಡು ಹೋದ ವಸ್ತುಗಳೆಲ್ಲವನ್ನು ಸರಿಯಾದ ವ್ಯವಸ್ಥೆಯಿಂದಿರಿಸಿ ನಮ್ಮ ಪಟ್ಟಣದೊಳಕ್ಕೆ ಪರಕೀಯರು ಯಾರೂ ಪ್ರವೇಶಿಸಲು ಅವಕಾಶವಿಲ್ಲದಂತೆ ಏರ್ಪಡಿಸಿ ನಂತರ ಅಮರಾವತಿಗೆ ಲಗ್ಗೆ ನೀಡೋಣ. ನಡೆತಮ್ಮ, ನಮ್ಮ ಪಟ್ಟಣಕ್ಕೆ ಹೋಗೋಣ. ನಡಾಗ್ರಜ.
ಧಿರಸುರಪಣ ದುರಂತ ಜಲದಿ ಧಿರಸುರಪಣ ಸಮರದ ಸುರಾದಿ ಪದ ಗೆಲ್ಲುವೆ ಸಮರದ ಸುರಾದಿ ಪದ ಗೆಲ್ಲುವೆ ಸಾಗರ ಎಡಗ್ರಜ ಕಾರು ಸಮರೆಯನಗೆ ಜಗದೊಳಗಾರು ಸಮರೆಯನಗೆ ಹಾರು ಸಮರೆಯನಗೆ ಜಗದೊಳಗಾರು ಸಮರೆಯನಗೆ ಅಮರ ಪತಿಗೆ ಧರಿತ ಮಾನರಿಯರೇ ಅಮರ ಪತಿಗೆ ಧರಿತ ಮಾನರಿಯರೇ ಅಮಿತ ಭೋಗ ಸೌಭಾಗ್ಯದ ಮೆರವೆ ಅಮಿತ ಭೋಗ ಸೌಭಾಗ್ಯದ ಮೆರವೆ ಆರು ಸಮರೆಯನಗೆ ಜಗದೊಳಗಾರು ಸಮರೆಯನಗೆ ವಿಭವದೊಳ್ ತೆರೆವ ತರ್ಕಪತಿ ಸಮರ ಕಾಣೆ ನಾ ಮೂರು ಲೋಕದೊಳ್ ಆಂಧ್ರ ವಿಭವದೊಳ್ ತೆರೆವ ತರ್ಕಪತಿ ಸಮರ ಕಾಣೆ ನಾ ಮೂರು ಲೋಕದೊಳ್ ಚಂದ್ರನಂತಿರುವ ಇಂದ್ರ ವೈಭವದಿ ಚಂದ್ರನಂತಿರುವ ಇಂದ್ರ ವೈಭವದಿ ಅರಸುರಾದಿಗಳ ಕನವರಿಸುವರು ಅರಸುರಾದಿಗಳ ಕರವರಿಸುವರು ಆರು ಸಮರೆಯನಗೆ ಜಗದೊಳಗಾರ ಸಮರೆಯನಗೆ ಹಲೋ ಮಹಾಮಂತ್ರಿ ಮಹಾಪ್ರಭು ಅಲಗಾವತಿಯಿಂದ ಕುಬೇರನ್ನು ಕಳಿಸಿದ ಸಂದೇಶವು ನಮಗೆ ತಿಳಿದಿರುವುದು ಅಷ್ಟೇ. ಅಂದ ಮೇಲೆ ನಮ್ಮ ಕೋಶಾಧಿಕಾರಗಳನ್ನು ಭದ್ರಪಡಿಸಿ ಸಮರ ಸಿದ್ಧತೆಯಲ್ಲಿರಬೇಕೆಂದು ಸೇನಾಧಿಪತಿಗಳಿಗೆ ಸೂಚಿಸಿರುವಷ್ಟೇ. ಮಹಾಪ್ರಭು, ನಮ್ಮ ಕೋಶಗಾರ ಭದ್ರಪಡಿಸುವ ಅಷ್ಟೇ ಅಲ್ಲದೆ 4 ದಿಕ್ಕಿನ ಮಾರ್ಗವನ್ನು ಭದ್ರಪಡಿಸಿ ಅಪ್ಪಣೆ ಇಲ್ಲದೆ ಪುರದೊಳಗೆ ಯಾರನ್ನು ಬಿಡಬಾರದು ಆ ದ್ವಾರಪಾಲಕನಿಗೆ ಆಜ್ಞೆ ಮಾಡಿ ಬಂದಿರೋನು ಮಹಾಪ್ರಭು. ಬಹಳ ಸಂತೋಷ ಮಹಾಮಂತ್ರಿ. ನಿನ್ನಂತಹ ಮೇಧಾವಿಯು ಮುಂದಾಲೋಚನೆಯುಳ್ಳ ಮತ್ತು ಮುಂಜಾಗ್ರತಾ ಕಾರ್ಯಕ್ರಮವನ್ನು ಕೈಗೊಂಡು ರಾಜ್ಯವನ್ನು ಪುರವನ್ನು ಸುರಕ್ಷಿತವಾಗಿ ಕಾಪಾಡಿಕೊಂಡಿರಬೇಕೆಂಬ ಮಹತ್ವಾಕಾಂಕ್ಷೆಯುಳ್ಳ ಮಂತ್ರಿಗಳು ನಮಗೆ ದೊರಕಿರೋದು ನಮ್ಮ ಭಾಗ್ಯವೆಂದೇ ಹೇಳಬೇಕು. ಮಂತ್ರಿ, ಅದರಲ್ಲಿ ನರ್ತನವು ಪ್ರಾರಂಭವಾಗಲಿ. ನರ್ತಕಿಯರೇ, ಅಪ್ಪಣೆ ಇದೆ, ನರ್ತನವನ್ನು ಪ್ರಾರಂಭಿಸುವುದು. ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದ. ಕರ್ಮದ ಏನಿ ಮೌನದ ನಾದ ಏನಿ ಜೀವನ್ಮೋದ ಏನಿ ವೈಭೋಗ ಏನಿ ಕರ್ಮೋದ ಏನಿ ವೈಭವನಾದ ಏನಿ ಜೀವನ್ಮೋದ ಏನಿ ವಿರೋಧ ಏನಿ ಮಹಾನ ಓ ಚಂದವೇ ಏನಿ ಸಂಭ್ರಮ ತಂದವೇ ಬಲು ಚಂದವೇ ಏನಿ ಮಹಾನಂದ. ಹೌಲ ಹೌಲ ಫಲ ನರ್ತಕಿ ನಡೆಯಲಿ.
ಸಗ ಗ ಮ ಮ ಮ ಮ ಮ ದ ದ ದ ದ ದ ದ ದ ನಿ 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 ದ ನಿ. ಹಾಡು 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 ಸಗ ಗ ಮ ಮ ಮ ಮ ಮ ದ ದ ದ ದ ದ ದ ದ ನಿ 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 ದ ನಿ ದ ನಿ ಸ ಸ ಮ ಮ ಸ ಗ ಗ ದ ನಿ ನಿ ದ ಮ ಗ. ಸ ಮ ಮ ಸ ನಿ ನಿ ದ ನಿ ನಿ ದ ಗ ಮ ದ ನಿ ಸ ಗ ಮ ದ ನಿ ಸ ಗ ಮ ದ ನಿ ಸ. ನಾನಾ ರೂಪದ ನಾನಾ ಭಾವದ ನಾನಾ ಸೊಬಗಿನ ಪದಲಯನ ತನದು. ನಾನಾ ರೂಪದ ನಾನಾ ಭಾವದ ನಾನಾ ಸೊಬಗಿನ ಬದಲಯ ನರ್ತನದಿ ಆನಂದದ ಸೊಬಗ. ಆನಂದದ ಸೊಬಗ ಬೀರುವ ಆನಂದದ ಸೊಬಗ ಬೀರುವ ಸುಂದರಿ ಮಧು ಮಾಧುರಿ ಸುಗುಣಾಕರಿ ಸುರ 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 ಸುಂದರ ಮಧುರ ತರಂಗ ಸುನಾದ ಬೀರುವ ಮಧುರ ತರಂಗ ಸುನಾದ ಬೀರುವ ಏನೇ ಗಮದನಿ ಏನೇ ಮಾಪದನಿ ಏನೇ ಮಹಾನಂದಿ ಓ ಭಾಮಿನಿ ಏನೇ ಸಂಭ್ರಮದಲ್ದವೇ ಬಲು ಚಂದವೇ ಏನೇ ಮಹಾನಂದಿ. ಹಲೋ ತಕ ದಿಮಿ ತಕ ಜಣ್ಣು ತಕ ದಿಮಿ ತಕ ಜಣ್ಣು ತಕ ದಿಮಿ ತಕ ಜಣ್ಣು ತಾಮ್ ತಾಮ್ ತಾ ತಕ ದಿಮಿ ತಕ ಜಣ್ಣು ತಕ ದಿಮಿ ತಕ ಜಣ್ಣು ತಕ ದಿಮಿ ತಕ ಜಣ್ಣು ತರಗಡದಾಮ್ ತರಗಡದ ತಾಮ್ ತರಗಡದಾಮ್ ತಾಮ್ ತರಗಡದಾಮ್ ತಾಮ್ ತರ ದಿನ ದಿಮ್ ದಿತ್ತಕ ದಿನ ದಿಮ್ ತಕ ದಿನ ದಿ ತಾ ದಿಂಗಿಣ ದಿಗಿಣ ತದಿಗಿಣ ತಂ ತದಿಗಿಣ ತಂ ತದಿಗಿಣ ದಿತ್ತಕ ದಿನ ದಿಮ್ ದಿತ್ತಕ ದಿನ ದಿಮ್ ತಕ ದಿನ ದಿಮ್ ತಾ ದಿಂಗಿಣ ದಿಗಿಣ ತದಿಗಿಣ ತಂ ತದಿಗಿಣ ತಂ ತದಿಗಿಣ ತದಿಗಿಣ ತಂ ತದಿಗಿಣ ತಂ ತದಿಗಿಣ ತದಿಗಿಣ ತಂ ತದಿಗಿಣ ತಂ ತದಿಗಿಣ ತಕ ದಿಮ್ಮಿ ತಕ ಜಣ ತಕ ದಿಮ್ಮಿ ತಕ ಜಣ ದಿತ್ತಂಗ ದಿದ್ರ ಗಿಡತಕ ದಿಮ್ ದಿತ್ತಂಗ ದಿದ್ರ ಗಿಡತಕ ದಿಮ್ ದಿತ್ತಂಗ ದಿದ್ರ ಗಿಡತಕ ದಿಮ್ ದಿತ್ತಂಗ ದಿದ್ರ ಗಿಡತಕ ದಿಮ್ ಎಂದಿ ದಿತ್ತಂಗ ದಿದ್ರ ಗಿಡತಕ ದಿಮ್ ಎಂದಿ ದಿತ್ತಂಗ ದಿದ್ರ ಗಿಡತಕ ತಾತಿ ಗಿಣ್ಣ ತಂ ದಿಮ್ ತಾತಿ ಗಿಣ್ಣ ತಂ ದಿಮ್ ತಾತಿ ಗಿಣ್ಣ ತಂ ನಾನಾ ರೂಪದ ನಾನಾ ಭಾವದ ನಾನಾ ಸೊಬಗಿನ ಪದಲಯನ ತನದಿ ಆನಂದದ ಸುದಯ ಬೀರುವ ಸುಂದರಿಯೇ ಆನಂದದ ಸುದಯ ಬೀರುವ ಸುಂದರಿಯೇ ಮಧು ಮಾಧುರಿ ಸುಗುಣಾಕರಿ ಸುರ ಸುಂದರಿ 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 ಮಧುರ ತರಂಗ ಸುನಾದ ಬೀರುವ ಮಧುರ ತರಂಗ ಸುನಾದ ಬೀರುವ ಏನೇ ಗಮದನಿ ಏನೇ ಮಾಪದನಿ ಏನೇ ಮಹಾನಂದವೇ
ಓ ಭಾಮಿನಿ ಏನಿ ಸಂಭ್ರಮದಲ್ದವೇ ಬಲು ಚೆಲ್ದವೇ ಏನಿ ಮಹಾನಂದವೇ ಏನಿ ಮಹಾನಂದವೇ ಏನಿ ಮಹಾನಂದವೇ ಏನಿ ಮಹಾನಂದವೇ ಅಗ್ರಜ ಎಲ್ಲ ಮೂರ್ಖರೇ, ಅಪ್ಪಣ ಇಲ್ಲದೆ ಹೀಗೆ ಏಕಾಏಕಿ ಪ್ರವೇಶಿಸುವ ನೀವಾರು, ನಿಮ್ಮನ್ನು ಒಳಗೆ ಬಿಟ್ಟವರಾರು? ವೀರಾದಿ ವೀರರಾದ ಮಣಿಮಲ್ಲಾಸುರರಿಗೆ ಅಪ್ಪಣೆ ಕೊಡುವ ಧೀರರು ಈ ಮೂರು ಲೋಕದಲ್ಲಿಯೂ ಇಲ್ಲ. ಅಂದ ಮೇಲೆ ನಿಮಗೆ ನಿಮ್ಮ ಪ್ರಾಣಗಳ ಮೇಲೆ ಆಸೆ ಇದ್ದರೆ ಈ ಮಹೇಂದ್ರನೆದುರು ನಿಂತು ಮಾತನಾಡದೆ ಮೊದಲ ಪಲಾಯನ ಮಾಡಿ, ಇಲ್ಲವಾದರೆ ಓಹೋ ಪಲಾಯನ ಮಾಡಿರಿ. ಬಿಡುಗಣ್ಣರೊಡೆಯ ಮಹೇಂದ್ರನೆಂಬುವನು ನೀನೇ ತೋನಿ, ಪರಾಕ್ರಮಿ. ಬರೀ ಮಾತಿನ ಪರಿಣಾಮ ಉಳಿಸಬೇಡ. ನಿನ್ನಲ್ಲಿ ಸಾಮರ್ಥ್ಯವಿದ್ದರೆ ಬಾ ಎದುರಾಗು, ಇಲ್ಲವಾದರೆ ಮೊದಲ ಇಲ್ಲಿಂದ ಪಲಾಯನು. ಮೂರ್ಖದವರೇ, ವಜ್ರಾಯುಧಧಾರಿಯು ಜಂಬಾರಿ, ಬಲಾರಿ, ವೃತಾಸುರಾರಿ ದಾನವರನ್ನೆಲ್ಲ ಸಂಹರಿಸಿದ ಈ ಮಹೇಂದ್ರನಿಗೆ ನೀವು ತೃಣ ಸಮಾನರು. ನಿಮಗೆ ಸಾಮರ್ಥ್ಯವಿದ್ದರೆ ಈ ಮಹೇಂದ್ರೊಡನೆ ಯುದ್ಧಕ್ಕೆ ಸಿದ್ಧರಾಗಿ. ಜಂಬಾರಿ, ಬಲಾರಿ, ವೃತಾಸುರಾರಿ ಎಂದು ಜಂಬವನ್ನು ಕೊಚ್ಚಿಕೊಳ್ಳುತ್ತಿರುವ ನೀನು ತ್ರಿಮೂರ್ತಿಗಳ ಬೆಂಬಲವಿಲ್ಲದೆ ಯಾರನ್ನಾದರೂ ಗೆದ್ದಿರುವೆಯ? ಹೇಳು ಮೂಡು, ನಿನ್ನ ಸಾಮರ್ಥ್ಯವನ್ನು ನಾವು ಬಲ್ಲೆವು. ವೃತಾಡಂಬರದ ಮಾತುಗಳನ್ನು ಆಡಬೇಡ. ಈಗ ನಿನ್ನ ಸಹಾಯಕ್ಕೆ ಯಾರೂ ಬರುವಂತಿಲ್ಲ. ತ್ರಿಮೂರ್ತಿಗಳೇ ನಮ್ಮ ಎದುರಿನಲ್ಲಿ ನಿಲ್ಲುವಾಗಿಲ್ಲ. ನಿನಗೆ ಸ್ವಸಾಮರ್ಥ್ಯವಿದ್ದರೆ ಸಮರಕ್ಕೆ ಸಿದ್ಧನಾಗು, ಇಲ್ಲವೇ ಏಡಿ ಅಂತ ಪಲಾಯನ ಮಾಡೋ ಮೂಡ. ಬಿಡಿದಾವದೋಳಿಮ್ಮಯ ಬಿಡಿದಾವದೋಳಿಮ್ಮಯ ತೊಡೆಯಂ ಕಡಿ ಕಡಿದು ವಿಜಯ ವಿಖ್ಯಾತಿಗಳನ
ಕಡಿವೆಮ್ಮಣಿ ಮಲ್ಲರೇ, ಕಡಿವೆಮ್ಮಣಿ ಮಲ್ಲರೇ, ಬಲಿಗೊಡುವೆ ರಣರಂಗದಿ ನಿಮ್ಮ ಸೈನ್ಯವ ತುಡುವೆ. ಬನ್ನಿ, ಹಾಗಾದ್ರೆ ಇದ್ದಾಗ ಸಿದ್ಧರಾಗಿ. ಸಿದ್ಧನಾಗುವ. ಅಗ್ರಜ, ಸಹೋದರ, ಆ ಏಡಿಗಳು ನಮ್ಮೊಡನೆ ಓಡಲಾಡೋದು, ಸೋತು ಓಡುತ್ತಿರುವರು ನೋಡು ಅಗ್ರಜ. ಅವರು ಓಡಿ ಹೋದರೇನಾಯಿತು? ಇವರ ಅಂತಃಪುರಕ್ಕೆ ದಾಳಿ ಇಟ್ಟು ರಂಭ, ಊರ್ವಶಿ, ಮೇನಕೆ, ಕೈ ಸೆರೆ ಹಿಡಿಯೋಣ. ನಡೆ ಅಗ್ರಜ, ನಡೆ ಸಹೋದರ. ನಡೆ ಅಗ್ರಜ, ಹೋಗೋಣ. ಸಹೋದರ, ಅಗ್ರಜ, ನಾವೀಗ ಎಲ್ಲಿಗೆ ಬಂದಿದ್ದೇವೆ? ದಕ್ಷಿಣ ದಿಗ್ಭಾಗವನ್ನು ತಲುಪಿರುವೆವು ಅಷ್ಟೇ. ಇನ್ನು ಯಮನಗರಿ ಎಷ್ಟು ದೂರವಿರಬಹುದು? ಅಗ್ರಜ, ಸಹೋದರ, ಈಗ ನಾವು ಬಂದಿರುವುದು ದಕ್ಷಿಣ ದಿಗ್ಭಾಗದಲ್ಲಿರುವ ಯಮನಗರಿಯ ಮಹದ್ವಾರ. ಅದೋ ನೋಡು, ಅನತಿ ದೂರದಲ್ಲಿ ಅತ್ಯಂತ ಶೋಭೆಯಿಂದ ಕಾಣುತ್ತಿದೆ ಯಮನಗರಿಯ ಮಹದ್ವಾರ. ಅಗ್ರಜ, ನಮ್ಮ ಸೇನಾನಿಗಳು ಈಗಾಗಲೇ ಯಮಪುರಿಯ ಮಹದ್ವಾರವನ್ನು ತಲುಪಿರಬಹುದು. ಈಗ ನಾವು ಬೇಗ ಬೇಗ ಹೋಗೋಣ. ನಡೆಯಬೇಕು. ಮಹದ್ವಾರವನ್ನು ತಲುಪಿದೊಡನೆ ನಮ್ಮ ಸೇನಾನಿಗಳು ಮಹದ್ವಾರವನ್ನು ನಡೆದು ಲಕ್ಕೆಯನ್ನು ಪ್ರಾರಂಭಿಸಬೇಕೆಂದು ಸೇನಾನಿಗಳಿಗೆ ಆಜ್ಞೆ ಮಾಡಿರುವುದು. ಇನ್ನು ನಾವು ಜಾಗ್ರತೆಯಿಂದ ಹೋಗೋಣ. ನಡೆಯಗ್ರಜ, ನಡೆ ಸಹೋದರ. ನಡೆಯಗ್ರಜ. ಯಾರಲ್ಲಿ ನರ್ತಕಿಯನ್ನು ಬರಮಾಡಿ. ನರ್ತಕಿ ಯಾರಲ್ಲಿ ನರ್ತಕಿಯನ್ನು ಬರಮಾಡಿ. ಸಮಯವಿದೆ, ಬಾಳಿನ ಸಮಯವಿದೆ, ಇದುವೇ ಗಂಧರ್ವ ಕೊನೆಸುದೆ, ಇದುವೇ ಗಂಧರ್ವ ಕೊನೆಸುದೆ, ಬಾಳಿನ ಸಮಯವಿದೆ. ಸುರ ಸಂಗೀತವಗಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಸುರ ಸಂಗೀತವಗಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ, ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ, ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ, ನಾದವೇ ಮೋದದಿ ಮೈಮನ ತಣಿಸುವ, ನಾದದೆ ಮೋದದಿ ಮೈ ಮನ ತಣಿಸುವ,
ವಿನಯ ಮಂದಿರ ಮಧುರ ಮಿಲನ ಶೃಂಗಾರ ರಾಗದ ವಿನಯ ಮಂದಿರ ಮಧುರ ಮಿಲನ ಇಹವ ಮರೆತು ಬೆರೆತು ಇಹವ ಮರೆತು ಬೆರೆತು ವಿಲಾಸದಳ ವಿರಾಜಿಸೋ ವಿನೋದಮಯ ನಿರಂತರ ವಿರಾಜದಳ ವಿನೋದಮಯ ನಿರಂತರದಿ ಬಾಳಿನಾರ ಸಮಯವಿದೆ ಇದುವೇ ಗಂಧರ್ವ ಕನಸುದೆ ಇದುವೇ ಗಂಧರ್ವ ಕನಸುದೆ ಬಾಳಿನರ ಸಮಯವಿದೆ ಸಮಯವಿದೆ ಸುಂದರಿ, ಒಂದು ಸೂಕ್ತವಾದ ಬಹುಮಾನವನ್ನು ಕಟ್ಟಿಕೊಳಿಸಿ. ಅಪ್ಪಣೆ ಅಪ್ಪಣೆ. ಮದಾಂಧರ ಮದವ ಮುರಿದು ಜಯಿಸಿ ಮೇರುವೆ ರಣದಳು. ಮದಾಂಧರ ಮದವ ಮುರಿದು ಜಯಿಸಿ ಮೇರುವೆ ರಣದಳು. ಗುಡಿಸುತ್ತ ಬರುವ ವೈರಿ ಶಿರವ ಕಡಿದ ಕ್ಷಣದಳು. ಗುಡಿಸುತ್ತ ಬರುವ ವೈರಿ ಶಿರವ ಕಡಿದ ಕ್ಷಣದಳು. ಮದಾಂಧರ ಮದವ ಮುರಿದು ಜಯಿಸಿ ಮೇರುವೆ ರಣದಳು. ಜಯಿಸಿ ಮೇರುವೆ ರಣದಳು. ಜಯಿಸಿ ಮೇರುವೆ ರಣದಳು. ತರ ಎನಗೆ ಸಮನಿಹರ ತೋರು ಎನಗೆ ಎಳೆಯಳು. ಎನಗೆ ಸಮನಿಹರ ತೋರು ಎನಗೆ ಎಳೆಯಳು. ಮದಾಂಧರ ಮದವ ಮುರಿದು ಜಯಿಸಿ ರಣದಳು. ಜಯಿಸಿ ಮೇರುವೆ ರಣದಳು. ಜಯಿಸಿ ಮೇರುವೆ ರಣದಳು. ಆಪ್ತ ಕಾರ್ಯದರ್ಶಿಗಳು ಕಾರ್ಯತತ್ವರಾದ ಚಿತ್ರಗುಪ್ತರೇ, ಅಲಕಾವತಿಯಿಂದ ಕುಬೇರನು, ಅಮರಾವತಿಯಿಂದ ದೇವೇಂದ್ರನು ಅವರು ಕಳಿಸಿರೋ ಸಂದೇಶವನ್ನು ಕೇಳಿದ್ವು ಅಷ್ಟೇ. ಈಗ ಬಂದಿರುವ ಮತ್ತೊಂದು ವರ್ತಮಾನವೇನೆಂದರೆ, ಭೂಲೋಕದಲ್ಲಿರುವ ಮಣಿದುರ್ಗದ ನಾಯಕರಾದ ಮಲ್ಲಾಸುರ, ಮಣಿಕಾಸುರ ಎಂಬ ದಾನವರು ಬ್ರಹ್ಮನ ವರಬಲದಿಂದ ಕಪ್ಪಿ ನಾಗಗಳನ್ನ ಸುರ ಮಾಡಿ ಅಲಕಾವತಿಗೆ ಮುತ್ತಿಗೆಯನ್ನು ಹಾಕಿ ಆ ಕುಮಾರನನ್ನು ಸೋಲಿಸಿ ಅವನಲ್ಲಿರುವ ಅಷ್ಟ ಐಶ್ವರ್ಯ ಸೊರಗೊಂಡು ಜಂಗಳರನ್ನೆಲ್ಲ ಮಾನಭಂಗ ಮಾಡಿ ಸರಿಯಲ್ಲಾಕಿ, ಅದು ಅಲ್ಲದೆ ಆ ಅಮರಾವತಿಗೆ ದಾಳಿಯನ್ನಿಟ್ಟು ಆ ದೇವೇಂದ್ರನನ್ನು ಸೋಲಿಸಿ ಅವನಲ್ಲಿರುವ ಭಂಡಾರವನ್ನೆಲ್ಲ ಸುರಗೊಂಡು ರಂಬೆ, ಊರ್ವಶಿ ಮೊದಲಾದ ದೇವಕನ್ಯರನ್ನೆಲ್ಲ ಎಳೆದುಕೊಂಡು ಹೋಗಿ ಸೆರೆಯಲ್ಲಾಕಿರುವರಂತೆ. ಅಂದ ಮೇಲೆ ನಮ್ಮ ಪುರಕ್ಕೆ ಬಂದು ಮುತ್ತಿಗೆ ಹಾಕಬಹುದು. ಅಂದ ಮೇಲೆ ಮುಂದೆ ಮಾಡುವುದಾದ್ರೂ ಏನು ಚಿತ್ರಗುಪ್ತರೆ? ಏನು ಮಾಡುವುದು ನಮ್ಮ ದೇವ? ಶಕ್ತಿಯಿಂದ ಹೋರಾಡಿ ಬ್ರಹ್ಮನ ಮೊರೆ ಹೋಗಿ ತಪ್ಪಿಸಿಕೊಂಡು ಹೋಗಿ ಬರಲಿ. ಬಂದ ನಂತರ ಮುಂದಿನ ಮಾತು. ಚಿತ್ರಗುಪ್ತರೆ, ದಾನವರು ಬಂದೇ ಬಿಟ್ಟರು. ಸಮರಕ್ಕೆ ಸಿದ್ಧರಾಗಿ ನಾನು ಸಿದ್ಧನಾಗುತ್ತೇನೆ. ನಿನಗೆ ಪ್ರಾಣದ ಮೇಲೆ ಆಸೆ ಇದ್ದರೆ ಮೊದಲು ಇಲ್ಲಿಂದ ಪಲಾಯನ ಮಾಡು. ಎಲ್ಲವಾದರೆ ಸಿದ್ಧನಾಗು ಯುದ್ಧಕ್ಕೆ. ಬಾ, ಹಾಗಾದರೆ ಮೂರ್ಖ ದಾನವ, ಯುದ್ಧಕ್ಕೆ ಸಿದ್ಧನಾಗು. ರಣಭಯಂಕರನೆಂದೆನಿಸಿ ರಣಸಿಂಹನ ರಣದೊಳಗೆ ಜಯಿಸದಿರು ಕಲಿ ಪುರುಷನ. ರಣದೊಳಗೆ ಜಯಿಸದಿರು ಕಲಿ ಪುರುಷನ. ಅಥವಾ ಸಾಧಿಸಿದೆಲವ ಕುಟಿಲಾಮಯ ಮನೆ ಜಠರವನೆ ಜಠರವನೆ ರಣಭಯಂಕರನೆಂದೆನಿಸಿ ರಣಸಿಂಹನ ರಣದೊಳಗೆ ಜಯಿಸದಿರು ಕಲಿ ಪುರುಷನ. ರಣದೊಳಗೆ ಜಯಿಸದಿರು ಕಲಿ ಪುರುಷನ. ಅಥವಾ ಸಾಧಿಸಿದೆಲವ ಕುಟಿಲಾಮಯ ಮನೆ ಜಠರವನೆ
ಪಲಾಯನ ಮಾಡಿದೆ. ನೀನು ಓಡಿ ಹೋದರೇನಾಯಿತು? ನಿನ್ನ ಅಂತಃಪುರಕ್ಕೆ ದಾಳಿ ಇಟ್ಟು ಅಂತಃಪುರದ ಭಂಡಾರವನ್ನೆಲ್ಲ ಹೆಂಗಳನ್ನೆಲ್ಲ ಕೈ ಸೆರೆ ಹಿಡಿದು ನಮ್ಮ ಮನೆ ದುರ್ಗದ ಸೆರೆಯಲ್ಲಿ ಹಾಕು. ಮಣಿಕಾಸುರನ ಕೆಣಕುವರುಂಟೆ, ರಣಧೀರನಿಗೆ ಸರಿಸಮರುಂಟೆ. ಆ ಮಣಿಕಾಸುರನ ಕೆಣಕುವರುಂಟೆ, ರಣಧೀರನಿಗೆ ಸರಿಸಮರುಂಟೆ. ಸುರಕುಲವನ್ನು ಸಗಪಡಿವೇನೋ, ಅಸುರ ಕುಲಕ್ಕೆ ನೋ ಧೀರನಾಗುವೆ. ಸುರಕುಲವನ್ನು ಸಗಪಡಿವೇನೋ, ಅಸುರ ಕುಲಕ್ಕೆ ನೋ ಧೀರನಾಗುವೆ. ಐ ಮಣಿಕಾಸುರನ ಕೆಣಕುವರುಂಟೆ, ರಣಧೀರನಿಗೆ ಸರಿಸಮರುಂಟೆ. ಐ ಮಣಿಕಾಸುರನ ಕೆಣಕುವರುಂಟೆ, ರಣಧೀರನಿಗೆ ಸರಿಸಮರುಂಟೆ. ಕಡುಗಲೆಯ ಮೃಗದೊಳಗೆ ತಡೆಯುವರಂತೆ, ಹೊರಪಡೆದ ಧೀರನಿಗೆ ಸರಿಸಮರುಂಟೆ. ಕಡುಗಲೆಯ ಮೃಗದೊಳಗೆ ತಡೆಯುವರಂತೆ, ಹೊರಪಡೆದ ಧೀರನಿಗೆ ಸರಿಸಮರುಂಟೆ. ಮಣಿಕಾಸುರನ ಕೆಣಕುವರುಂಟೆ, ರಣಧೀರನಿಗೆ ಸರಿಸಮರುಂಟೆ. ಮಣಿಕಾಸುರನ ಕೆಣಕು